ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಆಲೂ ರೊಟ್ಟಿ ತೋರಿಸ್ತಾ ಇದ್ದೀನಿ. ಅದನ್ನ ಯಾವ್ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಆಲೂಗಡ್ಡೆ ಜೊತೆಗೆ ಸೂಜಿ ತಗೊಂಡಿದ್ದೀನಿ. ಸೂಜಿ ಅಂದರೆ ಮೀಡಿಯಂ ಸೈಜ್ ರವೆ, ಅಂದರೆ ಚಿರೋಟಿ ರವೆನೂ ಅಲ್ಲ, ಬನ್ಸಿ ರವೆನೂ ಅಲ್ಲ, ಮೀಡಿಯಂ ಸೈಜ್ ರವೆ. ಈ ಮೀಡಿಯಂ ಸೈಜ್ ರವೆ ಮತ್ತು ಆಲೂಗಡ್ಡೆ ಎರಡನ್ನೂ ಹಾಕಿ ನಾನಿವತ್ತು ರೊಟ್ಟಿ ಮಾಡ್ತಾ ಇದ್ದೀನಿ. ಆಲೂ ರೊಟ್ಟಿ. ಈಗೆಲ್ಲ ಪರೋಟ ಅಂತಾರೆ, ನಾನು ರೊಟ್ಟಿ ಅಂತಲೇ ಅಂತೀನಿ. ಮೊದಲೆಲ್ಲ ರೊಟ್ಟಿ ಅಂತಲೇ ಅಂತ ಇದ್ದಿದ್ದು ನಮ್ಮ ಅಮ್ಮ ಅವರೆಲ್ಲ, ಆದ್ದರಿಂದ ರೊಟ್ಟಿ ಅಂತ ಹೇಳ್ತಾ ಇದ್ದೀನಿ. ಆಲೂ ರೊಟ್ಟಿ ನೋಡಿ, ನಾನು ಕಮಾಂಡೆಂಟ್ ಅನ್ನೋ ಸೂಜಿ ರವೆ ತರಿಸಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೂ ತರಿಸ್ಬೋದು. ಮೀಡಿಯಂ ಸೈಜ್ ರವೆ. ಅದನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ಹೇಳ್ತಾ ಇದ್ದೀನಿ. ಫಸ್ಟಿಗೆ ನೋಡಿ, ನಾನು ಇದನ್ನು ಬಳಸಿ ಆಲೂಗಡ್ಡೆ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ. ಆಮೇಲೆ ಇದರಲ್ಲಿ 3 ಸೈಜ್ ಇದೆ ನೋಡಿ. ಇದು ಒಂದು ಸೈಜು, ಇದು ಒಂದು ಸೈಜು, ಇದು ಒಂದು ಸೈಜು. ಮೀಡಿಯಂ ಸೈಜ್ನಲ್ಲಿ ನಾನು ಆಲೂಗಡ್ಡೆನ ತುರ್ಕೋಬೇಕು. ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 2 ಆಲೂಗಡ್ಡೆನ, ಇದು ಭೂಮಿಯಲ್ಲಿ ಬೆಳೆದಿರೋದ್ರಿಂದ ಮಣ್ಣು ತುಂಬ ಅಂಟ್ಕೊಂಡಿರುತ್ತೆ. 2 ಆಲೂಗಡ್ಡೆನ ನೀಟಾಗಿ ತೊಳೆದಿದ್ದೀನಿ. ಆದ್ರೂ ಇದಕ್ಕೆ ಮಾತ್ರ ಸಿಪ್ಪೆ ತೆಗಿಬೇಕು, ತುರಿಬೇಕಲ್ಲ, ಅದಕ್ಕೆ. ಈಗ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮಣ್ಣು ಅಂಟ್ಕೊಂಡಿದ್ದು ಸಿಪ್ಪೆ ತೆಗೆದು ತೊಳೆದು ಎಲ್ಲ ನೀಟ್ ಮಾಡ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಾಗಿದೆ ನೋಡಿ. ಆಲೂಗಡ್ಡೆ ಈ ರೀತಿ ಇರಬೇಕು. ಈಗ ನಾನು ಇದನ್ನು ತುರ್ಕೊಳ್ತಾ ಇದ್ದೀನಿ. ಈ ಮೀಡಿಯಂ ಸೈಜ್ ಇದರಲ್ಲಿ ತುರಿಯನ್ನು ತುರ್ಕೊಳ್ತಾ ಇದ್ದೀನಿ. ನೋಡಿ, ತುರಿ ಈ ರೀತಿ ಬರುತ್ತೆ. ಇದೆರಡನ್ನೂ ನೀಟಾಗಿ ಇದೇ ರೀತಿ ತುರ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 2 ಆಲೂಗಡ್ಡೆಗೆ ಇಷ್ಟು ತುರಿ ಆಗಿದೆ. ರಸರಸವಾಗಿ ಚೆನ್ನಾಗಿದೆ. ನಾವು ರಸನ ಹಿಂಡಿ ತೆಗಿಬಾರ್ದು. ಎಣ್ಣೆನಲ್ಲಿ ಸ್ಲೈಸ್ ಕರಿತೀವಲ್ಲ, ಆವಾಗಾದರೆ ರಸ ಹಿಂಡಬೇಕು. ಇವಾಗೇನು ರಸ ಹಿಂಡಬಾರ್ದು, ಯಾಕೆಂದರೆ ಸೂಜಿ ರವೆ ಹಾಕ್ತೀವಲ್ಲ, ನೀರೆಲ್ಲ ಹೀರ್ಕೊಳ್ಳುತ್ತೆ. ಈಗ ಇದಕ್ಕೆ ಏನೇನು ಹಾಕಿ ಕಲಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಆಲೂಗಡ್ಡೆ ತುರಿ ಮೇಲೆ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. 2 ಹಸಿರು ಮೆಣಸಿನ್ಕಾಯಿನೂ ಕೂಡ ಸಣ್ಣದಾಗಿ ಹೆಚ್ಚು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1 ಬಟ್ಲು ರವೆ ತಗೊಂಡಿದ್ದೀನಿ. ಇದನ್ನು ಫಸ್ಟು ನಾವು ಹಿಂಗೆ ಕೈ ಆಡಿಬಿಡ್ಬೇಕು. ಕೈ ಆಡಿದರೆ ಒಂದು ಸ್ವಲ್ಪ ಚೆನ್ನಾಗಿ ನೀರು ಹೊಡ್ಕೊಳ್ಳುತ್ತೆ. ಈಗ ನಾವು ಈ ರವೆಯನ್ನು ಹಾಕಿ ಕಲಸಿ ಅರ್ಧ ಗಂಟೆ ಹಾಗೆ ಇಡಬೇಕು. ಚೆನ್ನಾಗಿ ನೆನ್ಕೊಳ್ಳುತ್ತೆ ಇದು. ಸೂಜಿ ರವೆ ನೀರನ್ನು ಹೀರ್ಕೊಳ್ಳೋದ್ರಿಂದ ಇದನ್ನು ಕಲಸಿಟ್ರೆ ಇದು ಚೆನ್ನಾಗಿ ನೆಂದು ಗಟ್ಟಿ ಆಗುತ್ತೆ. ನೋಡಿ, 1 ಕಪ್ಪನ್ನು ಹಾಕಿದ್ದೀನಿ. ಈಗ ಇನ್ನೊಂದು ಕಪ್ಪಲ್ಲಿ ಆಗಾಗ ಹಾಕಿ ಕಲಿಸ್ಬೇಕು. ಇದು ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಕಲಿಸ್ಕೋಬೇಕು. ಇನ್ನು ಒಂದು ಸ್ವಲ್ಪ ರವೆ ಹಿಡಿಯುತ್ತೆ. ಹೀಗೆ ಹಾಕ್ತಾ ಹಾಕ್ತಾ ಕಲಿಸ್ಕೋಬೇಕು. ಆಲೂಗೆಡ್ಡೆ ತುಂಬ ರಸವಾಗಿರೋದ್ರಿಂದ ರಸನ ಹಿಂಡಬೇಡಿ, ಹಿಂಡಿ ತೆಗೆದು ಹಾಕಬೇಡಿ. ಇದರೊಳಗಡೆ ಇರುತ್ತೆ. ಇದನ್ನು ಕಲಸೋಕ್ಕೆ ಉಪಯೋಗಿಸ್ಕೊಳ್ಳಿ. ನೀರು ಹಾಕೋದ್ರ ಬದಲು ಇದನ್ನು ಹಾಕ್ತಾ ಇದ್ದೀವಿ ನಾವು. ನೋಡಿ, ಈಗ ಉಂಡೆ ಹದಕ್ಕೆ ಬಂದರು. ತುಂಬ ಇದಾಗಿದೆ ನೋಡಿ. ಇದಿಷ್ಟಿದೆ. 2 ಬಟ್ಲು ಕರೆಕ್ಟಾಗಿ ರವೆನ ಇಡಿಸ್ತು. ಈಗ ಇದನ್ನು ಫುಲ್ ರೌಂಡ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ನೆನೆಯೋಕ್ಕೆ ಬಿಡಬೇಕು. ನೋಡಿ, ನಾವು ನೀರು ಹಾಕಿಲ್ಲ, ಮೊಸರು ಹಾಕಿಲ್ಲ, ಏನೂ ಹಾಕಿಲ್ಲ. ಆಲೂಗಡ್ಡೆ ರಸದಲ್ಲೇ 2 ಬಟ್ಲು ಸೂಜಿನ, ಅಂದರೆ ಮೀಡಿಯಂ ರವೆನ ಕಲಸಿದ್ದೀವಿ. ಇದು ಅರ್ಧ ಗಂಟೆ ನೆನಿಲಿ. ನೋಡಿ, ಈಗ ಒಂದು 20 ನಿಮಿಷ ಆಯಿತು ನಾವು ಕಲಸಿಟ್ಟು. ನೋಡಿ, ಇವಾಗ ಗಟ್ಟಿಯಾಗಿದೆ. ನೋಡಿ ಯಾವ ರೀತಿ ಆಗಿದೆ. ಈಗ ನಾನು ಇದಕ್ಕೆ ಖಾರದ ಪುಡಿ, ಒಂದು ಸ್ವಲ್ಪ ಇಂಗು ಪುಡಿ, ಇಂಗು ಇರುತ್ತಲ್ಲ ಅದನ್ನು ಹಾಕಿದ್ದೀನಿ. ಅಜ್ವಾನ
ಇದು ಒಂದು ಸ್ವಲ್ಪ ಅಂಗೈಯಲ್ಲಿ ಹಿಂಗೆ ತೀಡ್ಬಿಟ್ಟು ಹಾಕಿದ್ದೀನಿ. ಆಮೇಲೆ ಚಾಟ್ ಮಸಾಲ ಇದು ಮತ್ತು ಜೀರಿಗೆ ಇಷ್ಟನ್ನು ಹಾಕಿ ಮತ್ತೆ ಇದನ್ನು ಕಲಿಸ್ಕೋಬೇಕು. ನೋಡಿ ಇದನ್ನೆಲ್ಲ ಹಾಕಿದ್ದೀನಲ್ಲ, ಇವಾಗ ಚೆನ್ನಾಗಿ ನಾದ್ಕೋಬೇಕು. ತುಂಬ ಹದವಾಗುತ್ತೆ. ತುಂಬ ಸಣ್ಣದಾಗಿ ಹೆಚ್ಕೊಂಡಿರೋ ಅಂತ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಕೋಬೇಕು, ನೀರಿನ ಅಂಶ ಇರಬಾರ್ದು, ನೀರೆಲ್ಲ ಸೋರಿಸ್ಕೊಂಡಿರ್ಬೇಕು. ಅದಕ್ಕೆ ನೀರೆಲ್ಲ ಹಾಕೊಳ್ಳೋಕ್ಕೆ ಇಟ್ಕೊಂಡಿದ್ದೆ, ಅದಕ್ಕೆ ಲಾಸ್ಟಿಗೆ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಯ್ತು ಅಂದರೆ ಸಖತ್ತಾಗಾಯ್ತು. ಈಗ ಒಂದು ದೊಡ್ಡ ದೊಡ್ಡ ಉಂಡೆ ಮಾಡಿ ಇಟ್ಕೋಬೇಕು. ಇದನ್ನ ನೋಡಿ ಇಷ್ಟಿಷ್ಟು ಉಂಡೆ ಬೇಕು ಒಂದೊಂದಕ್ಕೆ. ಇದನ್ನ ಡೈರೆಕ್ಟ್ ಒಲೆ ಮೇಲೆ ನಾವು ತೊಟ್ಟೋದ್ರಿಂದ ನೋಡಿ ಇಷ್ಟಿಷ್ಟು ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೇಮ್ ತಾಲಿಪಿಟ್ಟು ತೊಡ್ತೀವಲ್ಲ ಅದೇ ರೀತಿ. ನೋಡಿ ಗ್ಯಾಸ್ ಹಚ್ಚಿ ಒಂದು ಪಾನ್ ಇಟ್ಟಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸೋರ್ತಾ ಇದ್ದೀನಿ. ಪಕ್ಕದಲ್ಲೇ ಒಂದು ಲೋಟದಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಕಾದಿದೆ, ನಾನೀಗ ಸಣ್ಣ ಉರಿ ಮಾಡಿಕೊಂಡು ನೋಡಿ ಇದ್ರ ಮೇಲೆ ತೊಡ್ತೀನಿ. ಬೇಕು ಅಂದರೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಎತ್ಕೊಂಡ್ಬಿಟ್ಟು ಅಗಲವಾಗಿ ಬರೋ ಹಂಗೆ ತೊಟ್ಕೋಬೇಕು. ಆದರೆ ಇದು ತುಂಬ ತೆಳುವಾಗೇನು ಬರೋದಿಲ್ಲ, ಒಂದು ಸ್ವಲ್ಪ ದಪ್ಪನೇ ಬರುತ್ತೆ. ಇದಕ್ಕಿಂತ ದಪ್ಪ ತೊಟ್ಟಿದ್ರೂ ಪರವಾಗಿಲ್ಲ, ತುಂಬ ವಯಸ್ಸಾದರೂ ಎಲ್ಲ ತಿನ್ಬೋದು. ನಾನು ಒಂದು ಸ್ವಲ್ಪ ಅಗಲನೇ ತೊಟ್ಟಿದ್ದೀನಿ. ಇದಕ್ಕಿಂತ ಕಡಿಮೆ ತೊಟ್ಟಿದ್ರು ಪರವಾಗಿಲ್ಲ, ದಪ್ಪ ಇದ್ರೂ ಪರವಾಗಿಲ್ಲ. ಯಾಕೆಂದರೆ ನಾವು ಒಂದೊಂದ್ಸಲ ಟೊಮೊಟೊ ತರಕಾರಿಗಳನ್ನು ಹಾಕಿ ಮಾಡ್ತೀವಲ್ಲ, ಆವಾಗ ಇದಕ್ಕಿಂತ ಒಂದು ಸ್ವಲ್ಪ ದಪ್ಪ ಬರುತ್ತೆ. ನೋಡಿ ಈಗ ತೊಟ್ಟಿದ್ದೀನಿ, ಒಂದು ಸ್ವಲ್ಪ ಇದ್ರ ಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ. ಇದನ್ನು ಮುಚ್ಚಿ ಬೇಯಿಸೋಣ. ಒಂದು 2 ನಿಮಿಷ ಬೇಯಿಸ್ಬೇಕು. ಮೀಡಿಯಮ್ ಉರಿ ಇರಲಿ, ಫುಲ್ಲು ಜೋರು ಇಟ್ಕೋಬೇಡಿ, ತುಂಬ ಸಣ್ಣನೂ ಇಟ್ಕೋಬೇಡಿ. ಮೀಡಿಯಮ್ ಊರಿನಲ್ಲಿ 2 ನಿಮಿಷ ಬೇಯಿಸೋಣ. ನೋಡಿ ಇವಾಗ ಬೆಂದಿರುತ್ತೆ. ನಾನು ದಡಕ್ಕೆ ಮಾತ್ರ ಹಾಕಿದ್ದೆ, ಸೆಂಟ್ರಿಗೆ ಎಣ್ಣೆ ಇಲ್ಲ. ಎಣ್ಣೆ ಬೇಕು ಅಂದರೆ ಹಾಕೋಬೋದು, ಹಾಗೆ ತಿನ್ಬೋದು. ಇದೇನು ಎರಡೂ ಕಡೆ ಒಂದೆರಡು ನಿಮಿಷ ಬೇಯಿಸ್ಬಿಟ್ರೆ ಚೆನ್ನಾಗಾಗುತ್ತೆ. ಇದನ್ನು ಕೂಡ ಈ ಕಡೆನೂ ಕೂಡ ಮುಚ್ಚಿ ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ. ನೋಡಿ ಈ ಥರ ಬೇಯಿಸ್ಕೊಂಡ್ರೆ ಈ ರೀತಿ ಇರುತ್ತೆ. ಮೀಡಿಯಮ್ ಊರಿನಲ್ಲಿ ಬೇಯಿಸ್ಕೊಂಡಿದ್ದೀನಿ ನಾನು. ಇನ್ನು ನಾವು ಒಂದು ಸ್ವಲ್ಪ ಜೋರು ಊರಿನಲ್ಲಿ ಬೇಯಿಸ್ಕೊಂಡ್ರೆ ಇನ್ನೂ ಒಂದು ಸ್ವಲ್ಪ ಗರಿ ಗರಿ ಅನ್ನೋಂಗೆ ಆಗುತ್ತೆ. ಈಗ ನೋಡಿ ಜೋರು ಉರಿ ಇಟ್ಟಿದ್ದೀನಿ. ಇದುವರೆಗೂ ಸಣ್ಣ ಊರಿನಲ್ಲೇ ಬೇಯಿಸಿದ್ದೆ, ಈಗ ಜೋರು ಊರಿನಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಈ ರೊಟ್ಟಿನ ಒಂದು ಸ್ವಲ್ಪ ಸ್ಮೂತಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಗರಿ ಗರಿ ಅನ್ನಂಗೆ ಬೇಯಿಸ್ಕೊಬೇಡಿ. ಇದಕ್ಕೆ ಮೊಸರು ತುಂಬ ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ. ಯಾವುದೇ ಚಟ್ನಿ, ಸಾಗು, ಸಾಂಬಾರಲ್ಲಿ ಕೂಡ ತಿನ್ಬೋದು. ನೋಡಿ ಈ ಕಡೆನೂ ಬಂದಿದೆ, ಈ ಕಡೆನೂ ಈಗ ನೋಡಿ ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಖತ್ತಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಟ್ಟು, ನಾವು ಮೇಲೆ ಎಣ್ಣೆ ಹಾಕೋದೇ ಬೇಡ, ಅಷ್ಟು ಚೆನ್ನಾಗಿ ಬರುತ್ತೆ. ಎಣ್ಣೆ ಸವರ್ಕೊಂಡು ಒಂದು ಸ್ವಲ್ಪ ತೊಟ್ಬಿಟ್ರೆ ಆಯಿತು. ಇದೇ ರೀತಿ ಅಷ್ಟನ್ನು ತೊಟ್ಟಿರ್ತೀನಿ. ನೋಡಿ ಇದನ್ನು ಕೂಡ ತೊಟ್ಟಿದ್ದೀನಿ. ಎಣ್ಣೆ ಹಾಕದೆ ಕೂಡ ಬೇಯಿಸ್ಕೋಬೋದು. ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ, ಹಾಗೆ ಬೇಯಿಸಿದ್ರು ಚೆನ್ನಾಗಿರುತ್ತೆ. ಈಗ ಇದನ್ನು ಕೂಡ ಅಷ್ಟೇ, ಈಗ ಗ್ಯಾಸ್ ಹಚ್ಚಿದ್ದೀನಿ. 2 ನಿಮಿಷ ಮೀಡಿಯಮ್ ಊರಿನಲ್ಲೇ ಬೇಯಿಸ್ಕೊಂಡ್ರೆ ಸಖತ್ತಾಗಿರುತ್ತೆ.
ಸ್ಮೂತಾಗಿ ಎಷ್ಟು ಚೆನ್ನಾಗಿರುತ್ತೆ, ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ, ಅಲ್ಟಿಮೇಟ್ ಆಗಿರುತ್ತೆ ನೋಡಿ. ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ ನೋಡಿ. ಇನ್ನೂ ಕಲಸಿದ್ದಿಷ್ಟಿಟ್ಟಿದೆ, 2 ಮಾಡಿದ್ದೀನಿ, ಇನ್ನೂ 4 ಆಗುತ್ತೆ. ಸಖತ್ತಾಗಿದೆ ನೋಡಿ. ಒಂದು ಸ್ವಲ್ಪನೂ ನೀರು ಹಾಕಿ ಕಲಸಿಲ್ಲ, ಬರೀ ಆಲೂಗೆಡ್ಡೆ ರಸದಲ್ಲೇ ಮಾಡಿರೋದು, ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ಹಿಟ್ಟನ್ನು ಕಲಸಿಟ್ಕೊಂಡ್ರೆ ನಾವು ಏರ್ ಟೈಟ್ ಕಂಟೈನರಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೇಕಾದಾಗ ಬಿಸಿ ಬಿಸಿಯಾಗಿ ತೊಟ್ಕೊಂಡು ತಿನ್ಬೋದು. ಏನು ಬಳಲಲ್ಲ ಇದು ಫ್ರಿಜ್ಜಲ್ಲಿ ಇಟ್ಟರೆ, ಅಂದರೆ ಗಾಳಿ ಆಡದಂತ ಇದರಲ್ಲಿ ಇಟ್ಕೋಬೋದು. ನಾವು ಸಂಜೆ ಮಾಡ್ತೀನಿ ಅಂದರೆ ಮಧ್ಯಾಹ್ನ ಕೆಲಸ ಎಲ್ಲ ಮುಗಿದ್ಮೇಲೆ ಮಾಡಿ ಇಟ್ಕೊಂಡ್ಬಿಟ್ರೆ ಸಂಜೆ ಮಕ್ಕಳು ಬರೋ ಅಷ್ಟೊತ್ತಿಗೆ ಮಾಡಿಕೊಡ್ಬೋದು. ಆಮೇಲೆ ಇದಕ್ಕೆ ನಾವು ಇನ್ಸ್ಟೆಂಟಾಗಿ ಮಾಡ್ತೀವಿ ಅಂತ ಸೋಡಾ ಹಾಕಬೇಡಿ, ಹಾಗೇನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಸಖತ್ತಾಗಿ ಬಂದಿದೆ.